ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಯಾರೆಲ್ಲ KCET ಆಸ್ಪಿರೆಂಟ್ಸ್ 2024 ಅಂದರೆ KCET ಬರೆದ್ಬಿಟ್ಟು KA ಮೂಲಕ ಅಡ್ಮಿಷನ್ ಮಾಡಿಸ್ಕೋಬೇಕು ಅಂತ ಏನಾದರೂ ಇತ್ತಂದರೆ ಎಸ್ಪೆಷಲಿ ಫಾರ್ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಫಾರ್ ಆಪ್ಷನ್ ಎಂಟ್ರಿ ಆ್ಯಂಡ್ ಕಾಲೇಜ್ ಅಡ್ಮಿಷನ್ಗೂ ಕೂಡ. ಆ್ಯಂಡ್ ಯಾಕಂತಂದರೆ ಮುಂದೆ ನೀವು 4 ವರ್ಷ ಸಫರ್ ಆಗೋ ಬದಲು ಇವಾಗಲೇ ಸ್ವಲ್ಪ, ಯಾಕಂದರೆ ಇನ್ನೂ ಕೂಡ ಕೌನ್ಸ್ಲಿಂಗ್ ಇವಾಗ ಜಸ್ಟ್ ಇನ್ನೂ ಕೂಡ ರಿಸಲ್ಟ್ ಬಂದೈತೆ, ಇವಾಗಲೇ ಸ್ವಲ್ಪ ಎಚ್ಚೋದ್ಕೊಂಡ್ಬಿಟ್ರೆ ಮುಂದೆ ನಿಮಗೆ ಈಸಿ ಇರುತ್ತೆ. ಯಾಕಂತಂದರೆ ನಿಮಗೆ ಮುಂದೆ ಯಾವುದೇ ಒಂದು ಕಾಲೇಜ್ ಅಡ್ಮಿಷನ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅನ್ನೋದು ಬರಬೇಕಾಗ್ತದೆ. ಆ್ಯಂಡ್ ಅದು ಮೇನ್ ಇನ್ನೊಂದು ಏನಪ್ಪ ಅಂತಂದರೆ ಆ ಒಂದು ಕಾಲೇಜು RGHSಗೆ ಅಫಿಲೇಟೆಡ್ ಆಗಿರಬೇಕು ಅಂಥ ಒಂದು ಕಾಲೇಜ್. ಯಾಕಂದರೆ ನಮ್ಮದು ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ BS ನರ್ಸಿಂಗ್ ಒಂದಲ್ಲ ನಾನು ಹೇಳ್ತಿರೋದು, MBBS ಆಗಿರ್ಬೋದು, BMS, ಡೆಂಟಲ್ಲು, ಯಾವುದೇ ಒಂದು ಮೆಡಿಕಲ್ ಕೋರ್ಸ್ ರೀ, ಎಲ್ಲದಕ್ಕೂ ಏನಪ್ಪ ಅಂದರೆ ನಮ್ಮದು ಒಂದು ಏನಿದೆ ಅಂತಂದರೆ ಒಂದೇ ಒಂದು ಯೂನಿವರ್ಸಿಟಿ, ಅದು RGUHS. ಆ ಒಂದು ಯೂನಿವರ್ಸಿಟಿಗೆ ಅಫಿಲೇಟೆಡ್ ಆಗಿರುವಂಥ ಕಾಲೇಜಸ್ನ ಮಾತ್ರ ನಾಳೆ ನೀವು ಆಪ್ಷನ್ ಎಂಟ್ರಿ ಮಾಡಿರಿ. ಯಾಕಂತಂದರೆ ನಿಮ್ಮ ಮುಂದೆ ಸ್ಕಾಲರ್ಶಿಪ್ ಅನ್ನೋದು ಬರ್ತದೆ. ಸರಿ, ಏನಪ್ಪ ಕಾಲೇಜ್ ಲಿಸ್ಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದಂತಂದರೆ ಜಸ್ಟ್ ನೋಡಿರಿ, ನಮ್ಮದು ಟೆಲಿಗ್ರಾಮ್ ಗ್ರೂಪ್ ಕಾಣಿಸ್ತಿದಲ್ವಾ, ನಿಮಗೆ ಬೇಕಿತ್ತಂದರೆ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸಲ್ಲಿ ಎಲ್ಲಾದರೂ ಒಂದು ಕಡೆ ಇರ್ತದೆ, ಹೋಗ್ಬಿಟ್ಟು ಓಪನ್ ಮಾಡ್ಕೊರಿ. ನಿಮ್ಗೆ 2 ಡಾಕ್ಯುಮೆಂಟ್ ಸಿಗ್ತದೆ. ಇಲ್ಲಿ ನೋಡ್ರಿ, ಒಂದು ಬೇಕಾದ್ರೆ ಪಿನ್ ಮಾಡಿರ್ತೀನಿ, ಇದನ್ನು ಬೇಕಾದರೆ 84.45 MB ಅಂತ ಏನು ಕಾಣಿಸ್ತೈತೆ ಅದನ್ನು ಒಂದು ಸರ್ತಿ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡ್ಕೊರಿ. ಓಕೆ, ಓಪನ್ ಮಾಡ್ಕೊಂಡಾಗ ಈ ರೀತಿ ಒಂದು PDF ಸಿಗ್ತದೆ. ಈ ಒಂದು PDF ನೀವು ನೋಡ್ತಿರ್ಬೋದು. ಬೇಕಾದರೆ ಯಾವುದಾದ್ರೂ ಒಂದು ಎಕ್ಸಾಂಪಲ್ ತೊಗೋದಂತಂದರೆ ಇಷ್ಟೊಂದು ನಿಮಗೆ ಸಿಗ್ತಾವೆ. ಓಕೆ, ಅಂದರೆ ಟೋಟಲ್ ನಿಮಗೆ 69 ಪೇಜಸ್ದು ಒಂದು ನಿಮಗೆ ಇದು ಸಿಗ್ತದೆ. ಆ್ಯಂಡ್ ಇಲ್ಲಿ ಒಂದು ಏನಾದರೂ ಈಗ ಒಂದು ಎಕ್ಸಾಂಪಲ್ ಓದ್ತೀನಿ ನಾನು. 9ನೇದು ಸಂಜಯ್ ಗಾಂಧಿ ಆಕ್ಸಿಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕಾಣಿಸ್ತಿದೆ. ಇದೇನಪ್ಪ ಅಂತಂದರೆ ಇಲ್ಲಿ ಎಷ್ಟಿದ್ದಾವೆ ಸೀಟ್ಸ್ ಎಷ್ಟಿದ್ದಾವೆ. ಓಕೆ, ಇದು ಗೌರ್ಮೆಂಟ್ ಕಾಲೇಜಾ ಪ್ರೈವೇಟ್ ಕಾಲೇಜ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ತಿರ್ಬೋದು ಗೌರ್ಮೆಂಟ್ ಅಂತ ಕೊಟ್ಟವ್ರೆ. ಲೈಕ್ ಮಾರ್ಕ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಅರ್ಥ ಇಲ್ಲ ಅಂತಂದರೆ ಇದು ಗೌರ್ಮೆಂಟ್ಗೆ ಅಂತ ತೋರಿಸ್ತಿದ್ದಾರೆ. ಆ್ಯಂಡ್ 40 ಏನಿದಾವೆ ಸೀಟ್ಸ್ ಇದಾವೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ BS ನರ್ಸಿಂಗ್ ಫೆಸಿಲಿಟಿ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ವಿತ್ ನಿಮಗೆ ಬೇಕಾದ್ರೆ ಅಡ್ರೆಸ್ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅದ್ರದ್ದು ಕಾಲೇಜ್ ಕೋಡ್ ಕೂಡ ಕೊಟ್ಟಿರ್ತಾರೆ, ನೋಡ್ಕೊರಿ ಒನ್ ಟೈಮ್. ಆ್ಯಂಡ್ ಬೇಕಾದ್ರೆ ಗೌರ್ಮೆಂಟ್ ಪ್ರೈವೇಟ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿಬಿಟ್ಟಿರ್ತಾರೆ, ಒನ್ ಟೈಮ್ ಚೆಕ್ ಮಾಡ್ಕೊರಿ. ಆ್ಯಂಡ್ ಹಿಂಗೆ ನೀವು ಬೇರೆನೂ ಕೂಡ ನೋಡೋದಂತಂದರೆ ಹಂಗೆ ನಿಮ್ಮ ಪ್ರೈವೇಟ್ ಒಂದು ಯಾವುದಾದ್ರೂ ಓದ್ತೀನಿ ಸದ್ಯಕ್ಕೆ. ಇಲ್ಲಿ ನೋಡ್ತಿರ್ಬೋದು ಅದ್ವಿಕಾ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್. ಓಕೆ, ಇದನ್ನು ಕೂಡ ಏನು ಕಾಣಿಸ್ತಾ ಇದೆ ಅಂದರೆ ಪ್ರೈವೇಟ್ ಇದೆ. ಏನು ಟೋಟಲ್ ಎಷ್ಟು ಸೀಟ್ ಇದ್ದಾವೆ? 60 ಸೀಟ್ ಇದಾವಂತೆ. ಹಂಗೆ BS ನರ್ಸಿಂಗ್ ಒಂದೈತೆ. ಹಿಂಗೆ ಇದೇ ರೀತಿ ಬೇಕಾದ್ರೆ ಬೇರೆ ಒಂದು ಕಾಲೇಜ್ ನೋಡೋದಂತಂದರೆ BS ನರ್ಸಿಂಗ್ ಐತೆ, MS ನರ್ಸಿಂಗು ಕೂಡ ಇರ್ತದೆ, ಆ್ಯಂಡ್ PBS ನರ್ಸಿಂಗು ಕೂಡ ಇರ್ತದೆ. ಒಂದು ಕಾಲೇಜಲ್ಲಿ ಸಪ್ರೇಟಾಗಿ ಕೊಡ್ತವೆ, ಒಂದು 5 ಸೀಟು 6 ಸೀಟು. ಮುಂದೆ ನಿಮ್ಗೆ ಯಾಕಂತಂದರೆ ಅದೇ ಕಾಲೇಜಲ್ಲೂ ಕೂಡ ನೀವು MSc ನರ್ಸಿಂಗ್ ಮಾಡ್ಬೋದು. ಈ ರೀತಿ ಕೋರ್ಸಸ್ ಕೂಡ ಇರ್ತವೆ. ಹಂಗಾಗ್ಬಿಟ್ಟು ಈ ಕಾಲೇಜು PDF ಸಿಗ್ತದೆ. ಇದು ಏನಕ್ಕೆ ನಾನು ಮೊದಲು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಮುಂದೆ ಸ್ಕಾಲರ್ಶಿಪ್ ಯೂಸ್ ಆಗುತ್ತೆ. ನಿಮ್ಮ ಟೋಟಲ್ ನೋಡ್ತಿರ್ಬೋದು ನಮ್ಮ ಕರ್ನಾಟಕದಲ್ಲಿ ಎಷ್ಟಿದಾವೆ. ಇದು RGHS ಅದೇ ವೆಬ್ಸೈಟಲ್ಲೇ ಬಂದಿರುವಂಥ PDF. ಓಕೆ, ಬೇರೆ ಎಲ್ಲೂ ಇಲ್ಲ. ನೋಡ್ತಿರೋ ಟೋಟಲ್ 435 ಇಲ್ಲಿ ಕಾಣಿಸ್ತಿದೆ. ಆ್ಯಂಡ್ ಹೊಸದಾಗಿ ಕೂಡ ಕಾಲೇಜ್ ಆ್ಯಡ್ ಆಗಿದ್ದಾವೆ. ಮೊದಲು ನೀವು ಏನು ಮಾಡ್ತಾರೆ ಗೊತ್ತಿಲ್ಲ, ಮೊದಲು ಇಷ್ಟು ಕಾಲೇಜಸ್ನ ಅಂತರೂ ಆ್ಯಡ್ ಮಾಡಿರಿ ಫಸ್ಟ್. ಯಾಕಂದರೆ 435 ಕಾಲೇಜಸ್ ಆ್ಯಡ್ ಮಾಡಿದರೆ ಒಂದಾದ್ರೂ ಕಾಲೇಜ್ ಸಿಗ್ತದೆ. ಸರಿ, ನಾನು ಏನಕ್ಕೆ ಇದನ್ನ ವಿಡಿಯೋ ಮಾಡಿದೆ ಅಂತ ಅರ್ಥ ಆಯ್ತು ಅನ್ಕೊತೀನಿ. ಯಾಕಂತಂದರೆ ಸ್ಕಾಲರ್ಶಿಪ್ ಬರಬೇಕಂತಂದರೆ ಮುಂದೆ 4 ವರ್ಷವೂ ಕೂಡ INC ವೆರಿಫೈ ಇರುವಂಥದ್ದು. ಯಾಕಂದರೆ ಮುಂದೆ ನಿಮಗೆ RGHSಗೆ ಸಂಬಂಧಪಟ್ಟಾಗ ಏನೇ ಒಂದು ತೊಂದರೆ ಬಂದರೂ ಕೂಡ ನೀವು ಕರ್ನಾಟಕದಲ್ಲೇ ಬಗೆಹರಿಸ್ಕೋಬೋದು. ಇಲ್ಲಪ್ಪ ಅಂತಂದರೆ ನೀವು ಬೇರೆ ಯಾವುದಾದ್ರೂ ಸಿಕ್ಕರೆ, ಇನ್ ಕೇಸ್ ಬೇರೆ ಯೂನಿವರ್ಸಿಟಿ ಆತಂತಂದರೆ ಮತ್ತೆ ಬೇರೆ ಕಡೆ ಓಡಾಡಬೇಕಾಗುತ್ತೆ. ಸೊ ಹಂಗಾಗಿಬಿಟ್ಟು ಮೊದಲು ಈ ಒಂದು PDFನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ಅಲ್ಲಿ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಏನಾದರೂ ನರ್ಸಿಂಗ್ ರಿಲೇಟೆಡ್ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಈ ಸದ್ಯಕ್ಕಂತೂ ಏನು ಕಾಣಿಸ್ತಿದೆ ನೋಡ್ರಿ, ಇದಷ್ಟು ಗೌರ್ಮೆಂಟ ಪ್ರೈವೇಟ ಎಲ್ಲನೂ ಕೊಡ್ಬೋತಿದ್ದಾವೆ. ಆ್ಯಂಡ್ ಮೊದಲು ನೀವು ಗೌರ್ಮೆಂಟ್ ಕಾಲೇಜಸ್ನ ಮಾತ್ರ ಇದರಲ್ಲಿ ಆ್ಯಡ್ ಮಾಡಿರಿ ಆಪ್ಷನ್ ಎಂಟ್ರಿಗೆ, ಉಳಿಕೆದು ಆಮೇಲೆ ಪ್ರೈವೇಟ್ ಹಾಕುವಂತ. ಏನೇ ಅಪ್ಡೇಟ್ ಬಂದರೂ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.